ಈಗ ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಬುದ್ಧಿವಂತರು, ಅವರು ವಕೀಲರಾಗೂ ಕೆಲಸ ಮಾಡಿದವರು. ಅವ್ರಿಗೆ ತಮ್ಮ ಮೂಲಕ ಪ್ರಶ್ನೆ ಕೇಳಿಕ್ ಬಯಸ್ತೇವೆ. ಈ ಕಾಯ್ದೆ ಸಂವಿಧಾನ ಬಾಹಿರ ಹೌದೋ ಅಲ್ವೋ ಅಂತ ಅವ್ರು ಸ್ಪಷ್ಟಪಡಿಸ್ಬೇಕು. ಈಗ ಯಾರ ಆಸ್ತಿ ಬೇಕಾದ್ರೂ ಸೋಮೋಟೋ ವಕ್ಫ್ ತಂದು ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದು ಅನ್ಕಾನ್ಸ್ಟಿಟ್ಯೂಷನಲ್ ಹೌದೋ ಅಲ್ವೋ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕು. ಅವ್ರು ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂತ ಆದ್ಮೇಲೆ ಅವರು ಈಗ ಕೇಂದ್ರ ಸರ್ಕಾರ ವಕ್ಫ್ ಕಾಯ್ದೆಗೆ ಏನು ತಿದ್ದುಪಡಿ ತಂದಿದೆ, ಕರಡು ಡ್ರಾಫ್ಟ್ ತಂದಿದೆ. ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು? ನಿಮ್ ನಿಲುವೇನು? ಕಾಂಗ್ರೆಸ್ ಪಾರ್ಟಿಯ ನಿಲುವೇನು? ನಿಮ್ಮ ನಿಲುವು ವಕ್ಫ್ ಕಾಯ್ದೆ ತಿದ್ದುಪಡಿ ಪರನೋ ವಿರೋಧನೋ ಅದನ್ನು ಸ್ಪಷ್ಟಪಡಿಸಿ. ಆಮೇಲೆ ಮೊಸಳೆ ಕಣ್ಣೀರು ಹಾಕೋದೆಲ್ಲ ಬಿಡಿ. ಅವ್ರು ಕೊಟ್ರು ಇವ್ರು ಕೊಟ್ರು ಅಂತ ವಿಷಯಾಂತರ ಮಾಡಿ ಗಂಭೀರತೆಯನ್ನ ಅದನ್ನ ಕಡಿಮೆ ಮಾಡುವಂತ ಷಡ್ಯಂತ್ರದ ರಾಜಕಾರಣ ಬಿಡಿ. ಎಷ್ಟು ದಿನ ಮಾಡ್ತೀವಿ ಷಡ್ಯಂತ್ರದ ರಾಜಕಾರಣ? ಇನ್ನೊಂದು 20 ವರ್ಷ 30 ವರ್ಷ? ಮೈಸೂರಿನ ಬೆಳೆದನ್ನೇ ಅವರಿಗೆ ಸಿದ್ದರಾಮಯ್ಯನವ್ರಿಗೆ ಕೇಳಿಸ್ಬೇಕು. ಏನ್ರಿ ಇನ್ನೊಂದು 25 30 50 ವರ್ಷ ಕಾಂಗ್ರೆಸ್ಸು ಇಲ್ಲ ಬಿಜೆಪಿನೂ ಇಲ್ಲ, ನಾವೇ ಬರೋದು, ಮುಸಲ್ಮಾನರೇ ಬರೋದು, ಅಲ್ಲಿ ಕಾಂಗ್ರೆಸ್ಸು ಇಲ್ಲ ಬಿಜೆಪಿನೂ ಇಲ್ಲ ಅಂತ ಹೇಳಿದ್ದನ್ನ ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಕೇಳಿಸ್ಬೇಕು. ಅವಾಗ ಅರ್ಥ ಆಗುತ್ತೆ ಯಾಕೆ ನಮ್ಮ ತರದವರೆಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ. ಮತಾಂಧರಿಗೆ ಕಾಯ್ದೆ ಮೂಲಕ ಬಲ ಕೊಡುವ ಕೆಲಸವನ್ನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಯಾಕೆ ಮಾಡಿದ್ರು? ಮತ್ತು ಮತದಾಸೆಗೆ ಮಾಡಿದ್ರು. ಮತದ ಗುಲಾಮರಾಗಿ ಮತಾಂಧತೆಗೆ ಬೆಂಬಲ ಕೊಡುವ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಅದು ತಪ್ಪು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಕಾಯ್ದೆ ತಂದಿದ್ದು ಉಳುವವನೇ ಹೊಲದೊಡೆಯ ಅಂತ ಕಾಯ್ದೆ ತಂದಿದ್ದು. ಮುಸಲ್ಮಾನರೇ ನೆಲದೊಡೆಯ ಅಂತ ಕಾಯ್ದೆ ತಂದಿದ್ಯಾರು? ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಒಕ್ಪಾಡ್ ಕಾಯ್ದೆಯಿಂದ ತಾನೇ ಇದೆಲ್ಲ ಸಮಸ್ಯೆ ಬಂದಿರೋದು. ಆ ಕಾಯ್ದೆ ಸಂವಿಧಾನ ಬಾಹಿರ ಅಂತ ನಮ್ದು ನೇರವಾಗಿ ಆರೋಪ. ಕಾನೂನು ತಜ್ಞರಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು. ನೀವು ವ್ಯಾಕರಣ ಗೊತ್ತಾ, ಸಂಧಿ ಗೊತ್ತಾ, ಸಮಾಸ ಗೊತ್ತಾ, ಬಸವಣ್ಣನ ತತ್ವ ಗೊತ್ತಾ, ವಚನ ಗೊತ್ತಾ ಅಂತ ಹೇಳ್ತೀರಿ, ತುಂಬಾ ಒಳ್ಳೇದು. ನೀವು ಕಾನೂನು ಪಂಡಿತರಲ್ಲ. ಈ ಕಾನೂನು ಇದು ಸಂವಿಧಾನ ಬಾಹಿರ ಹೌದೋ ಅಲ್ವೋ ಹೇಳಿ, ಬೆಳಕು ಚೆಲ್ಲಿ. ಮತ್ತೆ ನಿಮ್ಮ ಪಾರ್ಟಿ ನೀವು ಹೇಳಿ, ನಾವಂತೂ ಈ ಕಾಯ್ದೆ ವಿರುದ್ಧ ನಾವು ಬೀದಿಗಿಳಿದಿದ್ದೀವಿ. ವಾಟ್ ಈಸ್ ಯುವರ್ ಪಾರ್ಟಿ ಸ್ಟ್ಯಾಂಡ್? ನಿಮ್ಮ ಕಾಂಗ್ರೆಸ್ ಪಾರ್ಟಿ ನಿಲುವೇನು? ಮತ್ತು ಸರ್ಕಾರದ ಮುಖ್ಯಸ್ಥರಾಗಿ ನಿಮ್ಮ ನಿಲುವೇನು? ನೋಟಿಸ್ ರದ್ದುಪಡಿಸಿದೀವಿ ಅಂತ ಹೇಳಿದ್ರಿ. ಈಗ ನೋಟಿಸು ಪ್ರತಿ ತಿಂಗಳು ನಾವು ವಕ್ಫ್ ಟ್ರಿಬ್ಯುನಲ್ಗೆ ಹೋಗ್ಬೇಕಾಗಿದೆ ಅಂತ ಮುನೇಶ್ವರದ ನಗರದ ನಿವಾಸಿಗಳು ಹೇಳಿದ್ರು. ಸರ್, 2 ಬಸ್ ಮಾಡ್ಕೊಂಡು ಹೋಗ್ಬೇಕು, ನಾವು ಕೂಲಿ ಮಾಡ್ಕೊಂಡಿರೋರು ಎಲ್ಲಿಂದ ತರೋದು ಸರ್ ದುಡ್ಡು ನಾವು? ಅವ್ರು ಹೇಳ್ತಾರೆ, ನಿಮಗೆ ಒಂದು ಕೆಲಸ ಮಾಡಿ, ನೀವೆಲ್ಲ ಲೀಸ್ ಹಾಕೊಂಬಿಡಿ, ನಮಗೆ ತಿಂಗಳ ಬಾಡಿಗೆ ಕೊಡಿ ಅಂತ ಕೇಳ್ತಿದ್ದಾರೆ. ಸರ್, 50 ವರ್ಷದಿಂದ ಇಲ್ಲಿದ್ದೀವಿ ಸರ್ ಅಂತ ಹೇಳ್ತಾರೆ. ಮುಖ್ಯಮಂತ್ರಿಗಳೇ, ನಿಮ್ಗೆ ಇದು ಕಣ್ಣಿದ್ದು ಯಾಕೆ ಕೊಡ್ರಾಗಿದ್ದೀರಿ? ಯಾಕಿದ್ರೆ ನಿಮಗೆ ಕಣ್ಣಿ ಕಾಣಲ್ವಾ? ನಿಮಗೆ ಮೈಸೂರು ಜನರ ಈ ನೋವೇ ನಿಮಗೆ ಆಲಿಸಕ್ಕಾಗದೇ ಇದ್ರೆ ನಿಮ್ಮನ್ನ 2 ಬಾರಿ ರಾಜ್ಯದ ಮುಖ್ಯಮಂತ್ರಿ ಮಾಡಿ ರಾಜಕೀಯ ಪುನರ್ಜನ್ಮನೂ ಕೊಟ್ಟು ಮೈಸೂರು ಜಿಲ್ಲೆಗೆ ಏನ್ ಬಿಟ್ಟು ಹೋಗ್ತೀರಿ ನೀವು? ಬೋರ್ಡ್ ಭೂತ ಬಿಟ್ಟು ಹೋಗ್ತೀರಾ ಮೈಸೂರಿಗೆ? ಹಾಗೆ ಅವ್ರ ನಿಲುವನ್ನು ಏನು ಅಂತ ಸ್ಪಷ್ಟಪಡಿಸ್ಲಿ. ನಮ್ಮ ಪಾರ್ಟಿ ನಿಲುವು ಸ್ಪಷ್ಟ ಇದೆ. ನಾವು ವಕ್ಫ್ ಕಾಯ್ದೆ ವಿರುದ್ಧ. ಯಾರು ದಾನ ಕೊಟ್ಟಿದ್ದಾರೆ ಆ ದಾನದ ದಾಖಲೆಗಳನ್ನ ಪರಿಶೀಲನೆ ಮಾಡಿಸ್ಕೊಂಡು ದಾನ ಕೊಟ್ಟರ ಜಮೀನು ಮಾತ್ರ ವಕ್ಫ್ಗೆ ಸೇರಿತ್ತು. ರೈತರ ಜಮೀನು, ದಲಿತರ ಜಮೀನು, ಮನೆ, ಮಠ, ದೇವಸ್ಥಾನ, ಆಸ್ಪತ್ರೆ, ಸ್ಕೂಲು ಇವೆಲ್ಲ ವಕ್ಫ್ ಪ್ರಾಪರ್ಟಿ ಅಲ್ಲ. ನೀವೇ ಯೋಚನೆ ಮಾಡಿ. ವಿಶ್ವೇಶ್ವರಯ್ಯನವರು ಓದಿ ಸ್ಕೂಲ್ನ ವಕ್ಫ್ ಪ್ರಾಪರ್ಟಿ ಏನು ಡಿಕ್ಲೇರ್ ಮಾಡ್ತಾರೆ ಅಂದ್ರೆ, ಆ ಡಿಕ್ಲೇರ್ ಮಾಡಿದವನ್ನೂ ಸೇರಿಸಿ ಏನ್ ಮಾಡ್ಬೇಕು ನೀವು ಹೇಳಿ? ಹಾಗಾಗಿ ಇದು ಸರಿ ಆಗ್ಬೇಕು. ಆಗ ಕಾಂಗ್ರೆಸ್ ನಿಲುವೇನು ಸ್ಪಷ್ಟಪಡಿಸ್ಲಿ. ಆಮೇಲೆ ಕಣ್ಣೀರು ಹಾಕೋದು, ನಾಟಕ ಆಡೋದು, ಎಲೆಕ್ಷನ್ ಬಂದಾಗ ಒಂಥರ ಮಾತಾಡೋದು ಅದೆಲ್ಲ ಬಿಡ್ಲಿ.